ಕಲರ್ಸ್ ಕನ್ನಡದಲ್ಲಿ ತುಂಬ ರಿಯಾಲಿಟಿ ಶೋಸ್ಗಳು ಬರ್ತಾ ಇರುತ್ತೆ. ಆದರೆ ನಾವು ಈ ರಿಯಾಲಿಟಿ ಶೋಸ್ನ ನೋಡಬೇಕಾದ್ರೆ ನಿಜವಾಗ್ಲೂ ಅಲ್ಲಿ ರಿಯಾಲಿಟಿ ಇದೆಯಾ ಅನ್ಸತ್ತೆ. ಈಗ ಕ್ವಾಟ್ಲೆ ಕಿಚನ್ ಬರ್ತಿದೆ. ಇದಕ್ಕೆ ಮೊದಲು ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಬರ್ತಿತ್ತು. ಆ ಶೋನ ನೋಡಿ ಒಬ್ಬೊಬ್ರು ಒಂದೊಂಥರ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ರು. ಅವ್ರಿಗೆ ಯಾರಿಷ್ಟನೋ, ಯಾರಿಂದ TRP ಬರುತ್ತೋ ಅವ್ರನ್ನ ಮಾತ್ರ ಇಟ್ಕೊಳ್ತಾರೆ. ಜನಗಳು ಓಟೆಲ್ಲ ಲೆಕ್ಕಕ್ಕೆ ಇಲ್ಲ. ಯಾರಿಗೆಷ್ಟು ಓಟ್ ಬಂದಿದೆ ಅಂತ ನಮಗೇನು ತೋರಿಸ್ತಾರಾ? ಈ ಥರ ಹಲವಾರು ಜನ ಹಲವಾರು ಥರ ಮಾತಾಡ್ತಾ ಇದ್ರು. ಆದರೂ ಬಿಗ್ ಬಾಸ್ನ ನೋಡೋರು ಜಾಸ್ತಿನೇ ಆಗ್ತಾ ಇದ್ರು ಹೊರತು ಕಮ್ಮಿ ಆಗ್ತಾ ಇರಲಿಲ್ಲ. ಬಿಗ್ ಬಾಸಲ್ಲಿ ಒಂದ್ಸಲಿ ದೀಪಿಕನ ಎಲಿಮಿನೇಟ್ ಮಾಡಿ ಮತ್ತೆ ಮನೆಯೊಳಗಡೆ ಕರೆಸ್ಕೊಂಡ್ರು. ಎಲಿಮಿನೇಷನ್ ಅಂದರೆ ವಾರನೂ ಇರುತ್ತೆ. ಕೆಲವೊಂದು ಸಲ ನೋ ಎಲಿಮಿನೇಷನ್ ಅಂತ ಯಾರನ್ನೂ ಕಳಿಸ್ತಾನೆ ಇರಲಿಲ್ಲ. ಈ ಥರ ಆದಾಗ ಅವ್ರಿಗಿಷ್ಟ ಇರೋರು ಮನೆಗೆ ಹೋಗ್ತಾರೆ ಅಂದ್ಬಿಟ್ಟು ಈ ಸತಿ ಯಾರನ್ನೂ ಎಲಿಮಿನೇಟ್ ಮಾಡಿಲ್ಲ ಅಂತ ತುಂಬ ಜನ ಮಾತಾಡ್ಕೊಳ್ತಾ ಇದ್ರು. ಈ ಥರ ಇವ್ರು ಮಾಡಿದಾಗ ಬಿಗ್ ಬಾಸ್ ಮನೆ ಒಳಗಡೆ ಇರೋರಿಗೆ ಬೇಜಾರಾಗತ್ತೆ. ಇದನ್ನ ಬಿಗ್ ಬಾಸಿಂದ ಆಚೆ ಬಂದು ತುಂಬ ಜನ ಇದನ್ನು ಮಾತಾಡಿದ್ದಾರೆ. ಈಗ ಒಬ್ಬರು ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ. ಅವರು ಬಿಗ್ ಬಾಸ್ ನೋಡುವಾಗ ಅವ್ರಿಗೆ ಆಗೇನು ಅನಿಸಲ್ಲ. ನನ್ನನ್ನು ಮನೆಗೆ ಕಳಿಸಿದ್ರು, ಆದರೆ ಈ ಸತಿ ಇವ್ರನ್ನ ಯಾಕೆ ಕಳಿಸಿಲ್ಲ, ಎಲಿಮಿನೇಷನ್ ಯಾಕೆ ಕ್ಯಾನ್ಸಲ್ ಮಾಡಿದ್ರು, ಈ ಥರ ತುಂಬ ಘಟನೆಗಳು ನಡೆದಿದೆ ಬಿಗ್ ಬಾಸಲ್ಲಿ. ಬಿಗ್ ಬಾಸ್ ಇದ್ದಾಗ ಬಿಗ್ ಬಾಸ್ನ ನೋಡಬೇಕು ಅಂತ ಎಲ್ಲರೂ ಕಾದು ನೋಡ್ತಾ ಇದ್ರು. ಎಲ್ರಿಗೂ ಒಳ್ಳೆ ಟೈಮ್ ಪಾಸ್ ಆಗ್ತಿತ್ತು ಅದು. ಆದರೆ ಬಿಗ್ ಬಾಸ್ ಮುಗಿದ ಮೇಲೆ ಎಲ್ರಿಗೂ ಸ್ವಲ್ಪ ಬೇಜಾರಾಗಿತ್ತು. ಬಿಗ್ ಬಾಸ್ ಮುಗಿದ ಮೇಲೆ ಕ್ವಾಟ್ಲೆ ಕಿಚನ್ ಶುರು ಆಯಿತು. ಬಿಗ್ ಬಾಸಲ್ಲಿರೋ ಸ್ಪರ್ಧಿಗಳೇ ಇದರಲ್ಲೂ ಕಾಣಿಸ್ಕೊಂಡ್ರು. ಕ್ವಾಟ್ಲೆ ಕಿಚನ್ TRP ಬರ್ತಾ ಇರೋದು ಇವರಿಂದಾನೆ. ನಾವೆಲ್ಲ ನೋಡಿದ್ವಿ, 2 ವಾರದಿಂದ ಎಲಿಮಿನೇಷನ್ ಇತ್ತು. ಆದರೆ ಈ ವಾರ ಯಾಕೆ ಯಾವುದೇ ಎಲಿಮಿನೇಷನ್ ಇಲ್ಲ? ಈ ಆಟ ಯಾವ ಥರ ಅಂತ ಗೊತ್ತಾಗ್ತಾನೇ ಇಲ್ಲ. ಯಾಕಂದರೆ ಆ ಮನೇಲಿರೋರಿಗೆ ಯಾರು ವೋಟ್ ಮಾಡಿ ಉಳಿಸ್ಕೊಳ್ಳಲ್ಲ. ಅವ್ರು ಮಾಡಿದ್ದ ಅಡುಗೆನ ಟೇಸ್ಟ್ ಮಾಡಿ ಅವ್ರಿಗೆ ಪಾಯಿಂಟ್ಸ್ ಕೊಡ್ತಾರೆ. ನಾವು ನಿನ್ನೆ ಎಪಿಸೋಡ್ ನೋಡಿದ್ವಿ. ಟೇಬಲ್ ಎಲ್ಲ ಚೇಂಜ್ ಮಾಡಿದ್ರು, ಸಾಮಗ್ರಿಗಳೆಲ್ಲ ಚೇಂಜ್ ಆಯಿತು. ತಾಂಡವ್ ಮಾಡಬೇಕಾಗಿರೋ ಅಡುಗೆನ ಮೇಘನ ಮಾಡಿದ್ಲು. ಆ ಅಡುಗೆ ತುಂಬಾ ಇಷ್ಟ ಆಯಿತು ಜಡ್ಜಸ್ಗೆ. ಅವರು ಹೇಳಿದ ಪ್ರಕಾರ ರಕ್ಷಿತಾ ಅಡುಗೆ ನಿನ್ನೆ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ನಿನ್ನೆ ಯಾಕೆ ಯಾವುದೇ ಎಲಿಮಿನೇಷನ್ ಇರಲಿಲ್ಲ? ಇದನ್ನೆಲ್ಲ ನೋಡಿದಾಗ ಎಲ್ರಿಗೂ ಅನುಮಾನ ಉಂಟು ಮಾಡೇ ಮಾಡುತ್ತೆ. ಹಲವಾರು ಜನ ಇದ್ರ ಬಗ್ಗೆ ಮಾತಾಡ್ತಾನೂ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.